ತಪ್ಪು ತಪ್ಪು ಗ್ರಹಿಕೆ ಅದು. ಯಾಕಂದರೆ ನೋಡಿ, ಸನ್ನಿವೇಶಗಳ ಪ್ರಭಾವ ಅನ್ನೋದು ವ್ಯಕ್ತಿಗಳ ಮೇಲೆ ಉಂಟಾಗುತ್ತೆ. ಯಾವುದೋ ಒಂದು ಕಠಿಣ ಸನ್ನಿವೇಶವನ್ನು ಎದುರಿಸಿದ, ಯಾವುದೋ ಕಿರುಕುಳವನ್ನು ಅವಮಾನವನ್ನು ಎದುರಿಸಿದ, ಅಥವಾ ಯಾವುದೋ ಒಂದು ಸತತವಾಗಿ ತೊಂದರೆಯನ್ನು ಅನುಭವಿಸಿದ ಯಾವುದೋ ಒಂದು ವ್ಯಕ್ತಿ ವ್ಯಗ್ರನಾಗಬಹುದು. ವ್ಯಗ್ರನಾಗೋದ್ರ ಮುಖಾಂತರ ಅವನು ಕಾನೂನು ಮುರಿಯೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಈಗ ಕಾನೂನು ಮುರಿಯೋದಕ್ಕೆ ಅವನು ಪ್ರಯತ್ನ ಪಟ್ಟರೆ ನಮ್ಮ ಭಾರತದ ಸಂವಿಧಾನ ಏನು ಹೇಳುತ್ತೆ ಅಂದರೆ, ಅವನು ಮತ್ತೊಂದು ಸಲ ಕಾನೂನು ಮುರಿದಿರೋ ರೀತಿಯಲ್ಲಿ ಅವನ ಮನಪರಿವರ್ತನೆ ಮಾಡಬೇಕು, ಅವನನ್ನು ಮತ್ತೆ ನಾಗರಿಕ ಸಮಾಜದಲ್ಲಿ ಏನು ವಾಸ ಮಾಡೋದಕ್ಕೆ, ಏನು ಜೀವನ ಮಾಡೋದಕ್ಕೆ ಬೇಕಾಗಿರೋ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಹೇಳುತ್ತೆ. ಆದ್ದರಿಂದ ಕಾನೂನು ಮುರಿತಿರೋದು ವ್ಯಕ್ತಿ, ಅದು ಅವನ ವಿರುದ್ಧ ಕಾನೂನು ಪಾಲಕರಾಗಿರುವ ಒಂದು ವ್ಯವಸ್ಥೆ, ಒಂದು ಸರ್ಕಾರ, ಅದು ಅದೇ ಮಾರ್ಗದಲ್ಲಿ ಪ್ರಯತ್ನ ಮಾಡಬಾರ್ದು. ಅದು ಯಾವತ್ತೂ ಕೂಡ ಸಮರ್ಥನೀಯವಾದದ್ದಲ್ಲ. ಕಾನೂನು ಮುರಿಯುವ ವ್ಯಕ್ತಿಗಳು ಯಾವಾಗಲೂ ಕೂಡ ಯಾವುದೋ ಒಂದು ಸನ್ನಿವೇಶದ ಪ್ರಭಾವದಲ್ಲಿ ಅಪರಾಧನೂ ಮಾಡೋರು ಅದೇ ರೀತಿಯಾಗಿರ್ತಾರೆ, ಇವರು ಆಗಿರ್ತಾರೆ. ಅವ್ರಿಗೆ ನಾವು ಕೊಡಬೇಕಾಗಿರೋ ಅವಕಾಶ ತಪ್ಪಿನ ಮನವರಿಕೆ ಮಾಡೋದು, ಇನ್ನೊಂದು ಸಲ ತಪ್ಪು ಮಾಡದಂಗಿರೋದು, ಮತ್ತು ಇನ್ನು ಮೇಲೆ ಒಳ್ಳೆಯ ನಾಗರಿಕರಾಗಿ ಮತ್ತು ಮುಖ್ಯವಾಹಿನಿಯಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡೋದು. ಆದ್ದರಿಂದ ಅವರು ಹಿಂಸಾ ಮಾರ್ಗ ಹಿಡಿದಿದ್ರು ಅಂತ ಹೇಳಿದರೆ ಯಾವ ಸನ್ನಿವೇಶದಲ್ಲಿ ಹಿಡಿದ್ರು, ಯಾಕೆ ಹಿಡಿದ್ರು? ಅವರು ಅಷ್ಟು ವರ್ಷಗಳ ಕಾಲ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದರೂ ಕೂಡ ಅವರಿಗೆ ಸಿಗಬೇಕಾದ ಕನಿಷ್ಠ ಹಕ್ಕು, ಅರಣ್ಯ ಹಕ್ಕು ಕಾಯ್ದೆಯ ಅನುಸಾರವಾಗಿ, ಸರ್ಕಾರವೇ ಮಾಡಿರುವ ಕಾನೂನು ಅನುಸಾರವಾಗಿ ಅವರಿಗೆ ಸಿಗಬೇಕಾದ ಕನಿಷ್ಠ ಹಕ್ಕನ್ನು ನಾವು ಒದಗಿಸಿಕೊಟ್ಟಿರಲಿಲ್ಲ ಅಂತ ಹೇಳಿದರೆ ಯಾರ ಕಡೆಯಿಂದ ಲೋಪ ಆಗಿತ್ತು? ಹಂಗಾರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರು ಈ ದೇಶದ ಪ್ರಜೆಗಳೇ. ಅವರು ಕಾಡಲ್ಲಿದ್ದಾರೆ, ದೂರ ಇದ್ದಾರೆ ಅನ್ನೋ ಒಂದು ಮಾತ್ರಕ್ಕೆ ನಾವು ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಏನು ಸಿಗಬೇಕಾಗಿರೋ ಅವಕಾಶಗಳು ಸಿಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿರೋದು. ಹಂಗಾರೆ ನಮ್ಮ ಕಡೆಯಿಂದ ಲೋಪ ಆಗಿಲ್ವೇ? ನಾನು ಹೇಳ್ತಿರೋದು ಬರೀ ಸರ್ಕಾರ ಪೊಲೀಸರದ್ದು ಹೇಳ್ತಿಲ್ಲ, ಒಂದು ನಾಗರಿಕ ಸಮಾಜವೇ ಆಲೋಚನೆ ಮಾಡಬೇಕಾಗಿರೋದೇನು? ಎಲ್ಲರ ಅಭಿವೃದ್ಧಿ ಅಂದರೆ ಏನು? ಆದಿವಾಸಿಯವರ ಅಭಿವೃದ್ಧಿ, ಅಲೆಮಾರಿಗಳ ಅಭಿವೃದ್ಧಿ, ಅಸ್ಪೃಶ್ಯರ ಅಭಿವೃದ್ಧಿ, ಮಹಿಳೆಯರ ಅಭಿವೃದ್ಧಿ ಎಲ್ಲವೂ ಸೇರಿದ್ದೆ ತಾನೆ. ಮತ್ತು ಕಾಡಿನ ಮೇಲೆ ಇವರಿಗೆ ಸಹಜವಾದ ಹಕ್ಕಿದೆ. ಅರಣ್ಯ ಹಕ್ಕು ಕಾಯ್ದೆ ಹೇಳ್ತಾ ಇದೆ, ಅಲ್ಲೇ ಇಷ್ಟು ವರ್ಷಗಳಿಗಿಂತ ಜಾಸ್ತಿ ವಾಸ ಮಾಡಿದ್ದರೆ ಅವರಿಗೆ ಸಹಜವಾಗಿ ಅರಣ್ಯದ ಉತ್ಪನ್ನಗಳನ್ನು ಬಳಸೋದಕ್ಕೆ, ಅರಣ್ಯದಲ್ಲಿ ವಾಸ ಮಾಡೋದಕ್ಕೆ, ಅರಣ್ಯದಲ್ಲಿ ಉಳುಮೆ ಮಾಡಿ ಕೃಷಿ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ. ಅದನ್ನು ನಾವು ಯಾಕೆ ಮಾನ್ಯ ಮಾಡಿರಲಿಲ್ಲ? ಯಾಕೆ ಅವರಿಗೆ ದಂಡ ಹಾಕಿದ್ದೀವಿ? ಇಂಥ ಪ್ರಕರಣಗಳ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಬೇಕು, ಅವ್ರು ಯಾಕೆ ವ್ಯಗ್ರರಾದರು ಅಂತ. ಆಗಲೂ ಅದು ಸರಿ ಅಂತ ಹೇಳ್ತಿಲ್ಲ, ಅದು ವ್ಯಗ್ರರಾಗೋದಕ್ಕೆ ಕಾರಣ ಇತ್ತಾದ್ದರಿಂದ ಆ ಕಾರಣವನ್ನೇ ನಾವು ಸರಿಪಡಿಸಿದರೆ ಮತ್ತೆ ಇವರೋ ಅಥವಾ ಇನ್ನೊಬ್ಬರೋ ವ್ಯಗ್ರ ಆಗೋದನ್ನು ತಪ್ಪಿಸ್ಬೋದಲ್ವ?